ಇವತ್ತಿನ ಲಾಗ್ಗೆ ನಿಮಗೆಲ್ಲ ಸ್ವಾಗತ. ಶಿವಮೊಗ್ಗ ಮೃಗಾಲಯ ಸಫಾರಿ ತ್ಯಾವರೆಕೊಪ್ಪ. 5 ಗಂಟೆ ನಂತರ ಸಾರ್ವಜನಿಕರಿಗೆ ಪ್ರವೇಶವಿಲ್ಲ. ಇಲ್ಲಾಗಲಿ ನಮ್ಮ ಶಿವಮೊಗ್ಗ ಟ್ರಿಪ್ನ ಎಲಿಫೆಂಟ್ ಕ್ಯಾಂಪ್ ಹೋಗಿರೋದನ್ನ ನೋಡಿರ್ತೀರಾ, ಸಕ್ಕರೆ ಬೈಲಲ್ಲಿ. ನೆಕ್ಸ್ಟ್ ನಾವು ತ್ಯಾವರೆಕೊಪ್ಪ ಜೂ ಮತ್ತೆ ಸಫಾರಿ ಕಡೆ ಹೊರಟಿದ್ದೀವಿ. ಈಗ ನಿಂಗೆ ಎಂತೆಂತ ನೋಡ್ತಾ ನೀನು ಪ್ರಾಣಿಗಳನ್ನ ಬೈ ಟಿಕೆಟ್ ಪ್ರೊಸೀಡ್ ಒನ್ ವೇ. ಟಿಕೆಟ್ ಪಡೆದು ಚಲಿಸಿ. ಸ್ಟಾಪ್. ಪ್ರಾಣಿಗಳನ್ನು ದತ್ತು ತೆಗೆದುಕೊಳ್ಳಿ. ಸೈಕಲ್ಗೆ 15, ಮೋಟ್ರ್ ಬೈಕ್ 40, 70 ರೂಪಾಯಿ. ಶಿವಮೊಗ್ಗ ಜೂ ಆ್ಯಂಡ್ ಸಫಾರಿ. ಪ್ರಾಣಿಗಳನ್ನು ದತ್ತು ತೆಗೆದುಕೊಳ್ಳಿರಿ. ಎಂಜಾಯ್ ಯುವರ್ ಪಾರ್ಕಿಂಗ್ 4 ವೀಲರ್ಸ್. ಬಸ್ ಎಲ್ಲ ಬಂದು ಟೂರಿಸ್ಟ್ ಬಸ್ಸು. ಆ ಕಡೆ ಇದ್ದಲ್ಲ ಕಾರು, ಇಲ್ಲಿ ಬಸ್ ಅಷ್ಟೆ. ಹಾಂ, ಈಗ ತ್ಯಾವರೆಕೊಪ್ಪಕ್ಕೆ ಬಂದ್ವಿ. ಪಾರ್ಕ್ ಮಾಡಿಬಿಟ್ಟು ಹೊರಟಿದ್ದೀವಿ. 70 ರೂಪೀಸ್ ಪಾರ್ಕಿಂಗಿಗೆ, ಕಾರ್ಗೆ. ಇವಾಗ ಸಫಾರಿಗೆ ಹೋಗೋಣ. ಇಕ್ತಾ ಸಫಾರಿಗೆ ಹೋಗೋಣವಾ. ಜೂ ಇದೆ, ಆಮೇಲೆ ಸಫಾರಿ ಟಿಕೆಟ್ ಕೌಂಟ್ರು, ಉಪಹಾರ ಮಂದಿರ, ಶೌಚಾಲಯ, ಮಾಹಿತಿ ಕೇಂದ್ರ. ಓಕೆ. ಹಾಂ, ಹೌದಾ? ಓಕೆ ಓಕೆ ಓಕೆ. ಮೃಗಾಲಯ ಶುಲ್ಕ 80 ರೂಪಾಯಿ, ಮಕ್ಕಳು 40 ರೂಪಾಯಿ. ಬಸ್ ಸಫಾರಿ 200. ಕಾಂಬೋ ಟಿಕೆಟ್ ಬೇರೆ ಇದ್ದ. ಜೂ ಮತ್ತು ಸಫಾರಿ 2 ಸೇರಿ 250 ರೂಪೀಸ್. ಅದನ್ನು ತಗೊಂಬಿಡು. ಹ್ಯಾಂಡಿ ಕ್ಯಾಮ್ರಾ, ವಿಡಿಯೋ ಕ್ಯಾಮ್ರಾ, ಬೋಲೆರೋ ಜೀಪ್ ಸಫಾರಿ 2000. ಹಾಂ, ನಡಿ. ಟೈಗರ್ ಇದ್ದಾಡ, ಆಮೇಲೆ ಲಯನ್, ಬ್ಲ್ಯಾಕ್ ಡಕ್, ಟೈಗರ್. ಹೊರಗಿನ ತಿನಿಸುಗಳಿಗೆ ಅನುಮತಿ ಇಲ್ಲ. ಓಕೆ. ಹತ್ತು ಗಂಟೆಯಿಂದ 5 ಗಂಟೆನಾ? ಬಸ್ಗೆ ಇನ್ನೂ ಜನ ಆಗಬೇಕಿತ್ತು. ನಾವು ಜೀಪ್ ರೈಡ್ ತೊಗೊಂಡು ಹೊರಟ್ವಿ. ಒಂದಷ್ಟು ಜನ ಇದ್ರು, ಶೇರಿಂಗ್ ಮಾಡ್ಕೋತೀವಿ ಅಂತ ಹೇಳಿದ್ರು. ಸೊ ಜೀಪ್ ರೈಡ್ಗೆ ಹೋಗ್ತಾ ಇದ್ದೀವಿ. ಎಷ್ಟು ಕಿಲೋಮೀಟರ್ ಟೋಟಲ್ಲು? 4 ನೀವು ಕರ್ಕೊಂಡು ಹೋಗೋದು? ಅಕ್ಕ ಬರ್ತೀರಾ? ಬರ್ತೀರಾ? ನೋಡಿ, ಜಾಗ ಇದೆ. ಹಾಂ, ಓಕೆ. ಖಂಡಿತ. ಹೊಸ ಟೈಗರ್ ಅದು ಕೆಜಿ ಹೊಸದ ಕಟ್ಟಿರೋದು. ಅಯ್ಯೋ, ಒಂದು ವಾರ ಬಿಟ್ಟು ಬರ್ಬೋದು. ವೈಟ್ ಟೈಗರ್ ಬರುತ್ತಾ? ವೈಟ್ ಟೈಗರ್ ನಾವೆಲ್ಲ ಕೆಜಿ ಹೆಚ್ಚಿಲ್ಲ. ದಸರಾಕ್ಕೆಲ್ಲ ಟ್ರಿಪ್ ಹೋಗಿದ್ದಾವೆ. ಜಿಂಕೆ ಬಂತು, ಓಡುತ್ತದೆ. ಇದಕ್ಕೆ ಏನಿಲ್ಲ. ಇದು 10 ನಡೆಯುತ್ತೆ. ರೈಟ್ ಸೈಡ್ ನೋಡಿ, ನೀಲ್ಗಾಯಿ ಇದೆ, ಬ್ಲೂ ರೈಟ್ ಸೈಡ್. ಏನು ಸರ್ ಬ್ಲ್ಯಾಕ್ ಕಲರ್ ಬ್ರೀಡ್ ಹೆಸರು? ಅದು ನೀಲ್ಗಾಯಿ ಅಂತ ಹೇಳ್ತಾರೆ, ಬ್ಲೂ ಬಲ್ ಅಂತ. ಇದೆಲ್ಲ ನಮ್ಮ ಸೈಡ್ ಇಲ್ಲ, ಮಹಾರಾಷ್ಟ್ರ UP ಸೈಡ್ ಜಾಸ್ತಿ. ಓಕೆ. ಫ್ರಂಟಲ್ಲಿ ನೋಡಿ ಬ್ಲ್ಯಾಕ್ ಪಾಕ್ ಇದೆ, ಕೃಷ್ಣ ಮೃಗ. ಅಲ್ಲಿದೆ ನೋಡಿ, ಮೇಲೆ ಬಂದು.
ಅದು ಡೇರಲ್ಲ, ಡೇರಲ್ಲಿ ಬ್ರೀಡ್ ಅಂತ. ಹಾಂ, ಇಲ್ಲಿ ನೀಲ್ಗಾಯ್. ಇದೆಲ್ಲ ಇಲ್ಲೇ ನ್ಯಾಚುರಲ್ ಹ್ಯಾಬಿಟೇಟ್ ಕೊಡ್ತೀರಾ? ಏನೇನಿರುತ್ತೆ ಸರ್ ಫುಡ್ಡಲ್ಲಿ? ಸರ್ ಕ್ಯಾಟೆ ಫೀಡ್ ಕೊಡ್ತಾರೆ, ಹತ್ತಿ ಹಿಂಡಿ, ಗೋಧಿ ಬೂಸ, ಮಧ್ಯಾಹ್ನ ಹಣ್ಣು ತರಕಾರಿ ಫ್ರೂಟ್ಸ್ ಎಲ್ಲ ಕೊಡ್ತಾರೆ, ಸಂಜೆ ಹುಲ್ಕೊಡಿ. ಇದು ನೀಲ್ಗಾಯ್ ಅಂದ್ರೆ ಇದು ಮಹಾರಾಷ್ಟ್ರ ಬ್ರೀಡ್ ಅಂತ. ಮಹಾರಾಷ್ಟ್ರ ಬ್ರೀಡ್ ಫೋಟೋ ತೆಗಿಯೋ. ನೋಡಿ ಜಿಂಕೆ ರಸ್ತೆ ಮೇಲೆ ಹೋಗ್ತಾ ಇದ್ದು. ಎರಡು ಜನ ಸಲ್ಮಾನ್ ಖಾನ್ ಬಂದ. ಏರ್ ಥರ ಎಲ್ಲ ಇದೆ, ಹಸು ಥರ ಇದೆ. ಇದು ಕರ್ನಾಟಕ ಬ್ರೀಡ್ ಅಲ್ಲ ಸರ್, ಬ್ಲ್ಯಾಕ್ ಬುಕ್? ಹಾಂ ಸರ್. ನೋಡಿ ದೊಡ್ಡ ಜಿಂಕೆ ಇದೆ. ಸಾಂಬಾರ್ ಡೇರಿ ಇದೆ ನೋಡಿ, ಸಾರಂಗ. ಹಾಂ. ಮುದಿ ಸಾರಂಗ ಎಲ್ಲ ವೈಲ್ಡಲ್ಲೂ ಕಾಣುತ್ತಿದ್ದು ಸಾಂಬಾರ್ ಡೇ ಸ್ಪಾಟ್ಗಳು. ಇದು ಫೀಮೇಲ್ ಕೊಂಬರಲ್ಲ, ಮೇಲ್ ಕೊಂಬರುತ್ತಾ? ಮೇಲ್ಸಿ ಎಲ್ಲೂ ಕಾಣುತ್ತಿದ್ದು ಸಾಂಬಾರ್ ಡೇ ಸ್ಪಾಟ್. ಅಂದ್ರೆ ಮಾಯಿಶ್ಚರ್ ಇರಬೇಕು ಅಂತ ನೀವು ಹೇಳೋದು. ಮಾಯಿಶ್ಚರ್ ಬೇಕು ಅಂತ ಅವರಿಗೆ. ಇದೆ ಅಣ್ಣ ಹಿಂಗೆ ಕೇಸಿಂದ? ಇಲ್ಲ ಇಲ್ಲ ಇದುವರೆಗೂ ಬಂದಿಲ್ಲ ಹಂಗೆಲ್ಲ. ಇಲ್ಲ. ನಂಗೆ ಸುಮ್ಮನೆ ಕೇಳ್ತಾ ಇರ್ತೀನಿ, ಬೇಜಾರು ಮಾಡ್ಕೊಂಬಿಡಿ ಆಯ್ತಾ? ಕೇಳಿ. ಎಂತ ಗೊತ್ತಿ ಕಾಳು? ಟೈಗರ್ ಎಂತಳು? ಟೈಗರ್ ಟೈಗರ್. ಎಷ್ಟು ದಿವಸ ಟೈಗರ್ ಇಲ್ಲಿ? ನಿವೇದಿತಾನ? 10 years. ಕರೆದ್ರೆ ಬಿಡ್ತಲ್ಲ ನಿವೇದಿತ. ಬರ್ತೀಯಾ? ನಿವೇದಿತ ಒಂದ್ ಕಡೆ ಕುತ್ಕೋ, ಸುಮ್ಮನೆ ವಿಡಿಯೋ ತೆಗಿತಲ್ವಾ? ಅಣ್ಣ ಇದು ಲೈಫ್ ಸ್ಟಾನ್ ಏನು? 25. ಅವಾಗಲೇ ಇದು ನಮ್ಮ ಥರನೇ ನಮ್ಮದೇ ಇದೆ. ನನಗೆ ಅದು ಜೀವಿತನ ಹಾಕಿಲ್ಲ ಅಣ್ಣ? ಇಲ್ಲ ಸರ್, ಬ್ರೀಡ್ ಮಾಡ್ಸೋಕ್ಕೆ ಅಂತಲೇ ಟೈಗರ್ ಲೇನ್ ತರ್ತಾ ಇದ್ದಾರೆ. ಮಗು ಮಾಡಿಸೋದಕ್ಕೆ ಬಟ್ ಆದರೆ ಈ ಹ್ಯಾಬಿಟೇಟ್ ಅಲ್ಲಿ ಅದು ಸಡನ್ ಆಗಿ ಬಿಡಲ್ಲ. ಒಂದು ಸ್ವಲ್ಪ ದಿನ ಕೇಜಲ್ಲಿ ಇಡ್ತೀರಾ, ಆಮೇಲೆ ಬಿಡ್ತೀರಾ? ಇಲ್ಲ
ಸಿರಿದ್ದು ಅದರಲ್ಲಿ ಅರ್ಜುನ ಹೋದ ಧರ್ಮ ಇದ್ದಾನೆ. ಇವನ್ ಧರ್ಮನಾ? ಆಯ್ತು, ವಯಸ್ಸಾಗಿದೆ. 14 ನೋಡು ಕಂಡ್ಬಿಡ್ತು ನೋಡಲ್ಲಿ ಧರ್ಮ ಎಲ್ಲ ಮಾತ್ರ ಮುಡಿಯೋದು ಹೇಳ ನೋಡಿದ್ಯಾ ಹೆಂಗ್ ಪೋಸ್ ಕೊಡ್ತಿದ್ದಾಳೆ. ಆಮೇಲೆ ಫೈಟ್ ಮಾಡ್ತಾರೋ ಎರಡು ಮೇಲೆ ಚಿತ್ರ ಅಂತ 12 years ಅದು ಹೋಯ್ತು. ಅರ್ಜುನ ಮತ್ತು ಸುಚಿತ್ರ ಹಂಗೆ ಅದು ಇಲ್ಲ, ಅದು അങ്ങനെ പറയുകയാണെങ്കിൽ വേറെ അവൻ ശക്തി അവർക്ക് അറിയത്തില്ല ഉണ്ടെന്ന്. ഇതിനേക്കാളും ಡಬಲ್ ಸೈಜ್ ನಮ್ಮ ಕಡೆ ಒಂದು 50 ಇದೆ ತಂದುಕೊಳ್ಳಿ. ಯಾವುದು ಮೇಡಮ್ ಊರು ನಿಮ್ದು? ಕೇಳಿದ್ದೀರಾ? ಸಿರ್ಸಿ. ಸಿರ್ಸಿ. ನೀವು ಎಲ್ಲಿಯವರು ಹೇಳಿ? ನಾ ಬೆಂಗಳೂರು. ಬೆಂಗಳೂರಾ? ನೀವು ಶಿರ್ಸಿ ಅಲ್ಲಿ ಬಂದರೆ ಐಡಿಯಾ ಬರುತ್ತೆ ನಿಮಗೆ. ನಮ್ಗೆಲ್ಲ ಇದು ಅಂಗ್ಲ ಇಲ್ಲ 2 ಟನ್ ಮೇಲೆ ಯಾವುದು ಬರಲ್ಲ. ಸಫಾರಿ ಇಲ್ಲಿ ಕಂಪ್ಲೀಟ್ ಆಯಿತು. ಇವಾಗ ಜೂ ನೋಡೋಕೆ ಹೋಗ್ತಾ ಇದ್ದೀವಿ. ಮತ್ತು ಟಿಕೆಟ್ ಏನಾದರೂ ಕೊಡವ ಇಲ್ಲ ಅಲ್ದ? ಇಲ್ಲ ಅಂತ ಉಂಟು ಎಂತ ಇತ್ತು ಇಲ್ಲಿ ಎಂತದ? ಹಾಂ ಮೊಸಳೆ ಅದಿಂತ ಹಿಡ್ಕೊಂಡಿದ್ವಿ. ಎಲ್ಲಿ ಬಿಟ್ಟ ಮುಖ ಮುಟ್ಟಡ ಅದ್ರಲ್ಲಿ ಮಕ್ಕೊಂಡಿದ್ದು ಕಲ್ಲಿ ಬೆಳಿ ಕಲ್ಲಿದ್ದಲೆ ಅದು ಬಂದ್ಕೊಂಡಿದ್ದು ಕಾಣ್ತಾ ಏಣಿ ಇದ್ದಲ್ಲ, ಏಣಿ ಕೆಳಗೆ, ಏಣಿ ಕೆಳಗಿದ್ದ ನೋಡು. ಇದು ಅಲ್ಲಿದ್ದು. ಓಕೆನಾ? ಹೆಬ್ಬಾವು ಇದ್ದಾಡ ಅಲ್ಲಿ ತ ನೋಡೋಣ. ಕಾಣಿಸ್ತಿಲ್ಲ ಅಂತ ಕಾಣಿಸ್ತಿಲ್ಲ. ಅಲ್ಲೋ ಮಣಗಿದ್ದಲ್ಲ ಅಷ್ಟೇ. ಗೋಡೆ ಹತ್ರ ಅಲ್ಲಿ ಮಕ್ಕಳು ಕಾಣ್ತಾ ಇದು ಕಾಣ್ತಾ ಈಗ ಗರುಡ ಆಳ್ತಾ ಹಾಂ ಓಕೆ ಕಾಣ್ತಾ. ಇದನ್ನ ಏಮು 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 ಬರ್ಡ್ ಇದು. ಏಮು ಬರ್ಡ್ ಇಲ್ಲೆಂತ ಇದ್ದು? ಏಮು ಬರ್ಡ್ ಅಲ್ಲಿದ್ದಲ್ಲ, ಇಲ್ಲಿ ಬಾ ತೋರಿಸ್ತಿ. ಅಯ್ಯಪ್ಪ ಇಲ್ಲಿದೆ ಅಂತದ ಅಡ್ದ್ಯಾ? 3 ಏಮು ಹೇಳಿದ್ರ ಹೆಸರು. ಚಲೋ ಎಲ್ಲಿ ನೋಡೋಜೆ? ಚಿರತೆಲ್ಲ ಇದ್ದು ತೋರಿಸ್ತೀನಿ ನಿಂಗೆ. ಅಲ್ಲಿದ್ದು ತೋರಿಸ್ತೀನಿ ನಿಂಗೆ. ಓಕೆನಾ? ನಿಂಗೆ ಜೂ ನೋಡಿ ಖುಷಿ ಆಯ್ತಾ? ಪ್ರಾಣಿಗಳನ್ನೆಲ್ಲ ನೋಡಿ ಹೌದಾ? ಮರಿ ಹಾಕಿದ್ದಕ್ಕದು ಬ್ಲ್ಯಾಕ್
ಓ ಆ ಕಡೆ ಆಡಿದ್ವಲ್ಲ ಅಲ್ಲಿ ಮತ್ತೆ ಮುಂದೆ ಹೋಗವ ನಮಗೊಬ್ರು ಗೊತ್ತಿಲ್ಲ. ನೋಡಿದ್ದೀನಿ. ಹ್ಞೂ ರಿಚ್ ಇರುತ್ತೆ. ಕೆಮ್ಮಿಡ್ತು ಇರ್ತದೆ ಅಜ್ಜಿ ಮಾಡ್ಬಿಡ್ತದು ಯುಕ್ತ ನೋಡ್ಕೊಂಡು ಅಂದ್ರೆ ಇದೇನು ತಗೊಳ್ಳೋ ಲಯನ್ ಅದ್ರ ಕಡೆ ಬೇಕಾಗ ಅಲ್ಲಿ ಬಿಡು. ಅಲ್ಲಿ ಮನ್ಕೆ ಜಾತಿದೆ ಅಲ್ಲ ಅಲ್ಲಿದೆ ಮೊಬೈಲಲ್ಲಿ ನೋಡು ಕಾಣ್ತು ಹಂಗೆ ನೋಡು ಇದು ಕಾಣ್ತು ಅಲ್ಲಿ 36 ಪ್ರಾಣಿಗಳ ಜೋನು ಪಕ್ಷಿಗಳ ಜೋನು ವೆರೈಟೀಸ್ ಇದೆ. ನಾವು ಪೂರ್ತಿಯಾಗಿ ರೆಕಾರ್ಡ್ ಮಾಡಿಲ್ಲ. ಚೆನ್ನಾಗಿದೆ, ಮಕ್ಕಳಿಗಂತೂ ತುಂಬಾ ಖುಷಿ ಆಗುತ್ತೆ. ಇಲ್ಲ ಒಂದು ದೊಡ್ಡದಾದ ಪಾರ್ಕ್ ಇದೆ, ಆಟ ಆಡ್ತಿದ್ದಾಳೆ ಯುಕ್ತ. ಸೊ ಕೂತ್ಕೊಂಡಿದ್ದೀವಿ. ದೀಪಕ್ಕವರು ಕಾರಲ್ಲಿ ಹೋಗಿ ಮಲ್ಕೊಂಡಿದ್ದಾರೆ ಮೋಸ್ಟ್ಲಿ. ನಾನು ಇಲ್ಲಿ ಕೂತ್ಕೊಂಡು ಆಟ ಆಡಿಸ್ತಾ ಇದ್ದೀನಿ ಅವಳಿಗೆ ಆಟ ಆಡಬೇಕಂತೆ. ಅಲ್ಲದೆ ಮಂಗಣ್ಣ ಹಾಂ ಓ ಮಂಗಣ್ಣ. ದೊಡ್ಡದಾದ ಪಾರ್ಕ್ ಇದೆ, ತುಂಬಾ ವೆರೈಟೀಸ್ ಗೇಮ್ ಇದೆ. ಸ್ವಲ್ಪ ಹೊತ್ತು ಒಂದು ಅರ್ಧ ಗಂಟೆ ಆಟ ಆಡಿದ್ಲು ಯುಕ್ತ ಕೂಡ. ಅಲ್ಲಿಂದ ಹೊರಟ್ವಿ. ಶಿವಮೊಗ್ಗದಿಂದ ಸಾಗರ ರಿಟರ್ನ್ ಹೋಗ್ಬೇಕಾದ್ರೆ ಸುಮಾರು ತರಕಾರಿ ಎಲ್ಲ ಫ್ರೆಶ್ ಆಗಿ ಮನೇಲಿ ಬೆಳೆದಿರೋದನ್ನೆಲ್ಲ ಮಾರ್ತಾಯಿದ್ರು. ತೊಗೊಂಡ್ವಿ ಸೌತೆಕಾಯಿನೆಲ್ಲ ಉಪ್ಪು ಖಾರ ಹಾಕಿ. ಆಮೇಲೆ ಸಾಗರ ಬಂದು ಊಟ ಮುಗಿಸಿ ಮತ್ತೆ ಇಕ್ಕೇರಿಗೆ ಬಂದ್ವಿ. ಸಾಗರದಿಂದ ಹತ್ತಿರ ಆಗುತ್ತೆ ಇಕ್ಕೇರಿ ಹೋಗುವಾಗ ಹೋಗಿರಲಿಲ್ಲ, ಸೊ ರಿಟರ್ನ್ ಬರುವಾಗ ಒಮ್ಮೆ ವಿಸಿಟ್ ಮಾಡಿದ್ವಿ. ಚೆನ್ನಾಗಿದೆ. ಅಲ್ಲಿ ಕೂಡ ಸ್ವಲ್ಪ ಕನ್ಸ್ಟ್ರಕ್ಷನ್ ವರ್ಕ್ ಎಲ್ಲ ನಡೀತಾ ಇದೆ, ಏನೋ ಡ್ಯಾಮೇಜ್ ಆಗಿದೆ ಅನಿಸುತ್ತೆ. ಸೊ ಕೆಲಸ ಎಲ್ಲ ನಡೀತಾ ಇತ್ತು. ಒಂದು ರೌಂಡ್ ವಿಸಿಟ್ ಮಾಡಿ ಅಲ್ಲಿ ಆರಾಮಾಗಿ ಕೂತ್ಕೊಂಡು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಸಿಸಿ ಕಡೆ ಹೊರಟ್ವಿ. ತಾಳಗುಪ್ಪದಲ್ಲಿ ಯುಕ್ತಳಿಗೆ ಟ್ರೈನ್ ತೋರಿಸ್ಕೊಂಡು ಮನೆಗೆ ಬಂದ್ವಿ. ಇದಾಗಿತ್ತು ನಮ್ಮ ಶಿವಮೊಗ್ಗ ಟ್ರಿಪ್ ಲಾಗು. ನಿಮಗೆಲ್ಲ ಇವತ್ತಿನ ಈ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ ಮತ್ತು ಇನ್ಸ್ಟಾದಲ್ಲೂ ಕೂಡ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.